ನಾನು ಅರವಿಂದ್. ಈ ಚಿಕ್ಕ ಜಗತ್ತಿನಲ್ಲಿ ತನ್ನ ಗಂಡನ ಎರಡನೆಯ ಹೆಂಡತಿಯನ್ನು ಕಂಡು ಸ್ವಲ್ಪವೂ ಅಸೂಯೆ ಪಡೆದ ಒಬ್ಬಳೇ ಹೆಣ್ಣು ನನ್ನ ಹೆಂಡತಿ ಮಧುಮಿತಾ ಮಾತ್ರ ಆಗಿರಬಹುದು. ಅವಳನ್ನು ನೋಡಿದಾಗ ನನಗೆ ಆದ ಆಶ್ಚರ್ಯಕ್ಕೆ ಎಲ್ಲೇ ಇರಲಿಲ್ಲ. ಅವಳ ಮುಖದಲ್ಲಿ ನಾನು ಕಾಣಲು ಹಾತೊರೆಯುತ್ತಿದ್ದ ಆ ದುಃಖದ ಛಾಯೆಯೇ ಎಲ್ಲಿಯೂ ಕಾಣಿಸಲಿಲ್ಲ. ನಿಜ ಹೇಳಬೇಕೆಂದರೆ ನನ್ನ ಪ್ರೀತಿಯೆಲ್ಲ ನನ್ನ ಮೊದಲ ಹೆಂಡತಿ ಮಧುಮಿತಾ ಮೇಲೆಯೇ ಇತ್ತು. ಆದರೆ ಈ ಎರಡನೇ ಮದುವೆ ನನ್ನ ಜೀವನದಲ್ಲಿ ಸಂಭವಿಸಿದ ಒಂದು ದೊಡ್ಡ ಅನಿವಾರ್ಯತೆ. ನಾನು ಅವಳನ್ನು ದಂಡಿಸಲು ಬಯಸಿದೆ. ನನ್ನ ಮನಸ್ಸು ಅನುಭವಿಸಿದ ಅದೇ ವೇದನೆಯನ್ನು ಅವಳು ಅನುಭವಿಸಬೇಕು. ಅದಕ್ಕಾಗಿ ನಾನು ಶುಭಾಳನ್ನು ಮದುವೆಯಾದೆ. ಅವಳು ಕಲಂಕಿತಳಾಗದೇ ಇರುವುದನ್ನು ನೋಡಿ ನನಗೆ ಆಶ್ಚರ್ಯವಾಗಿತ್ತು. ಅವಳು ನನ್ನ ಎರಡನೇ ಹೆಂಡತಿಯನ್ನು ಕಂಡು ತುಲುಕು ದುಃಖಪಡಲಿಲ್ಲ. ನಾನು ಇದ್ದಕ್ಕಿದ್ದಂತೆ ಶುಭಾಳನ್ನು ಮದುವೆಯಾಗಿ ಅವಳನ್ನು ನಮ್ಮ ಮನೆಗೆ ಕರೆತಂದಾಗಲೂ ಅವಳು ಒಂದು ಹನಿ ಕಣ್ಣೀರನ್ನು ಸುರಿಸಲಿಲ್ಲ. ಮನೆ ಬಾಗಿಲು ತೆರೆದಿದ್ದೆ ಮಧುಮಿತಾ. ಆದರೆ ನಮ್ಮಿಬ್ಬರನ್ನು ಜೋಡಿಯಾಗಿ ನೋಡಿದ ಮೇಲೂ ಅವಳು ನನ್ನನ್ನು ಒಂದು ಪ್ರಶ್ನೆಯೂ ಕೇಳಲಿಲ್ಲ. ನಾನು ಬೇಕಂತಲೇ ಅವಳ ಮುಂದೆ ಶುಭಾಳೊಂದಿಗೆ ಪ್ರೀತಿ ವಿಷಯಗಳನ್ನು ಮಾತನಾಡಿದೆ. ಅವಳ ಕಣ್ಣ ಮುಂದೆಯೇ ಶುಭಾಳೊಂದಿಗೆ ಆಪ್ತವಾಗಿ ನಡೆದುಕೊಂಡೆ. ಅವಳು ಇದನ್ನು ನೋಡಿ ತಾಳಲಾರದೆ ಒಳಗೊಳಗೆ ಬೆಂದು ಹೋಗಬೇಕು. ಅವಳ ಮನಸ್ಸು ನೋಯಬೇಕು. ಅವಳು ಚಡಪಡಿಸಬೇಕು. ಅವಳ ಕಣ್ಣುಗಳಲ್ಲಿ ಕಣ್ಣೀರಿನ ಪ್ರವಾಹವನ್ನು ಕಾಣಲು ನಾನು ಆಸೆಪಟ್ಟೆ. ಕಳೆದ 1 ವರ್ಷದಿಂದ ನನ್ನ ಹೃದಯ ಅನುಭವಿಸಿದ ನೋವನ್ನು ಅವಳ ಮುಖದಲ್ಲಿ ನೋಡಲು ಬಯಸಿದೆ. ಆದರೆ ಮಧುಮಿತಾಗೆ ನನ್ನ ಬಗ್ಗೆ ಸ್ವಲ್ಪವೂ ಚಿಂತೆಯೇ ಇಲ್ಲವೇನೋ ಎನ್ನುವಂತೆ ಇತ್ತು. ನಾನು ಮತ್ತು ಶುಭ ಹತ್ತಿರವಾಗಿ ತಬ್ಬಿಕೊಂಡಿರುವಾಗ ಕೂಡ ಅವಳು ತನ್ನ ಮುಖದಲ್ಲಿ ನಗುವನ್ನು ಬೀರುತ್ತಲೇ ನಮ್ಮನ್ನು ನೋಡಿದಳು. ಇವತ್ತು ಅದೇ ಆಯಿತು. ನಾನು ನನ್ನ ಎರಡನೇ ಹೆಂಡತಿ ಶುಭಾಳೊಂದಿಗೆ ಸ್ವಾಗತ ಕೋಣೆಯಲ್ಲಿ ಕುಳಿತು ಟಿವಿ ನೋಡುತ್ತಿದ್ದೆ. ಇದ್ದಕ್ಕಿದ್ದಂತೆ ಮಧುಮಿತಾ ನನ್ನ ಕೋಣೆಯ ಬಾಗಿಲು ತೆರೆದಳು. ಒಂದು ವೇಳೆ ನೀರು ಕುಡಿಯಲು ಬಂದಿರಬಹುದು. ಅವಳ ನೋಟ ನನ್ನ ಮೇಲೂ ಶುಭ ಮೇಲೂ ಬಿದ್ದಾಗ ನಾನು ಬೇಕಂತಲೇ ಶುಭಾಳ ಹತ್ತಿರ ಇನ್ನೂ ಹತ್ತಿರವಾಗಿ ಸರಿದೆ. ನನ್ನ ಕೈಗಳನ್ನು ಚಾಚಿ ಅವಳನ್ನು ತಬ್ಬಿಕೊಂಡೆ. ನನ್ನ ಹತ್ತಿರವೇ ಎಳೆದುಕೊಂಡೆ. ಮಧುಮಿತಾಳನ್ನು ನೋಡಿ ಶುಭ ಸ್ವಲ್ಪ ಹಿಂಜರಿದಳು. ನೀವು ಏನು ಮಾಡ್ತಿದ್ದೀರಿ? ಇಲ್ಲಿ ನಾವು ಮಾತ್ರ ಅಲ್ಲ ಅಂತ ಗೊತ್ತಲ್ಲ ಅಂತ ಮೇಲು ಧ್ವನಿಯಲ್ಲಿ ಕೇಳಿದಳು. ಇಲ್ಲಿ ನಮ್ಮೊಂದಿಗೆ ಇರುವವರು ಏನು ಪರಕೀಯರಲ್ಲವಲ್ಲ ಅಂತ ಹೇಳಿ ಮಧುಮಿತಾಳ ಮೇಲೆ ಒಂದು ನೋಟವನ್ನು ಬೀರಿದೆ. ಅವಳ ಕಣ್ಣುಗಳಲ್ಲಿ ವೇದನೆಯ ಬೆಂಕಿ ಕಂಡು ನನ್ನ ಮನಸ್ಸು ನೆಮ್ಮದಿ ಪಡೆಯಬೇಕು ಅಂತ ಅಂದುಕೊಂಡೆ. ಆದರೆ ಅವಳ ಮುಖದಲ್ಲಿ ಅಂಥ ಯಾವ ಭಾವನೆಯೂ ಇರಲಿಲ್ಲ. ಅದು ಖಾಲಿ ಭಾವ. ಅವಳು ಮೇಲು ನಗೆಯೊಂದಿಗೆ ನೋಟವನ್ನು ತಗ್ಗಿಸಿ ಅಡುಗೆ ಮನೆಗೆ ಹೋದಳು. ನೀರಿನ ಬಾಟಲ್ ತೆಗೆದುಕೊಂಡು ತನ್ನ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿಕೊಂಡಳು. ಇದನ್ನು ನೋಡಿ ನಾನು ತಕ್ಷಣ ಶುಭಾಳಿಂದ ದೂರ ಸರಿದೆ. ನನ್ನ ಈ ನಡೆಯಿಂದ ಶುಭ ದಿಗ್ಭ್ರಮೆಗೊಂಡಳು. ಏನಾಯ್ತು ಅರವಿಂದ್? ಯಾಕೆ ಇದ್ದಕ್ಕಿದ್ದಂತೆ ಹಿಂದೆ ಸರಿದು ಬಿಟ್ರಿ? ಸ್ವಲ್ಪ ಹೊತ್ತಿಗೆ ಮುಂಚೆ ಅಷ್ಟೊಂದು ಪ್ರೀತಿ ತೋರಿಸಿದ್ರಲ್ಲ ಅಂತ ಕೇಳಿದಳು. ನನಗೆ ನಿದ್ದೆ ಬರ್ತಿದೆ, ನೀನು ಬೇಕಾದರೆ ಟಿವಿ ನೋಡು, ನಾನು ಹೋಗಿ ಮಲಗ್ತೀನಿ ಅಂತ ಹೇಳಿ ನನ್ನ ಕೋಣೆಗೆ ಬಂದೆ. ಒಂದು ವೇಳೆ ನನ್ನ ಸ್ಥಿತಿಯನ್ನು ಯೋಚಿಸಿ ನಾನು ಬಳಲಿರಬಹುದು. ಯಾಕೆಂದರೆ ನನ್ನ ಪ್ರೀತಿ ಸಂಪೂರ್ಣ ಮಧುಮಿತಾ ಮೇಲೆಯೇ. ಶುಭಾಳನ್ನು ನಾನು ಮದುವೆಯಾದದಕ್ಕೆ ಒಂದೇ ಕಾರಣ, ನನ್ನ ದೈಹಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳಬೇಕೆಂಬುದೇ. ನನ್ನ ಮೊದಲ ಹೆಂಡತಿಯಿಂದ ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ. ನನಗೆ ಈಗಲೂ ನೆನಪಿದೆ. ನನಗೆ ಮಧುಮಿತಾಗೆ ಹೊಸದಾಗಿ ಮದುವೆಯಾದ ಸಮಯ ನಾನು ನನ್ನ ಮದುವೆಯನ್ನು ಯೋಚಿಸಿ ಬಹಳ ಸಂತೋಷದಲ್ಲಿ ತೇಳುತ್ತಿದ್ದೆ. ಯಾಕೆಂದರೆ ಅವಳು ತುಂಬ ಸುಂದರವಾದ ಹುಡುಗಿ. ಅವಳನ್ನು ನೋಡಿದ ಯಾವ ಗಂಡಸು ಕಣ್ಣು ಮಿಟುಕಿಸಲು ಮರೆಯುತ್ತಿದ್ದರು. ಮದುವೆ ನಂತರ ನಾನು ಅವಳೊಂದಿಗೆ ಸ್ವಲ್ಪ ಕಾಲ ಮಾತ್ರ ಇರಲು ಸಾಧ್ಯವಾಯಿತು. ಯಾಕೆಂದರೆ ನನ್ನ ಕೆಲಸ ಹೇಗಿತ್ತು, ನಾನು ರಾತ್ರಿ ಪೂರ್ತಿ ಆನ್ಲೈನ್ನಲ್ಲಿ ಬೇರೆ ದೇಶಗಳ ವ್ಯಾಪಾರ ಸರಕುಗಳನ್ನು ಕಳುಹಿಸಬೇಕಿತ್ತು. ಅದಕ್ಕಾಗಿ ನನ್ನ ಕಚೇರಿ ರಾತ್ರಿ ತಡರಾತ್ರಿಯವರೆಗೆ ತೆರೆದಿರುತ್ತಿತ್ತು. ನಾನು ಮನೆಗೆ ಹಿಂದಿರುಗಲು ಸಮಯವೇ ಇರುತ್ತಿರಲಿಲ್ಲ. ಕೆಲವೊಮ್ಮೆ ರಾತ್ರಿ 12 ಗಂಟೆ ನಂತರ, ಕೆಲವೊಮ್ಮೆ ಮುಂಜಾನೆ 2-3 ಗಂಟೆಯೂ ಆಗಿಬಿಡುತ್ತಿತ್ತು. ನನ್ನ ಕೆಲಸ ಸಂಜೆಯೇ ಶುರುವಾಗುತ್ತಿತ್ತು. ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಮಧುಮಿತಾ ಮಾತ್ರ ಇರುತ್ತಿದ್ದಳು. ನನ್ನ ತಂದೆ ತಾಯಿ ನನ್ನ ಸಹೋದರನೊಂದಿಗೆ ಹಳ್ಳಿಯಲ್ಲಿದ್ದರು. ಆರಂಭದಲ್ಲಿ ಮಧುಮಿತಾ ರಾತ್ರಿ ಮನೆಯಲ್ಲಿ ಒಬ್ಬಳೇ ಇರುವುದಕ್ಕೆ ತುಂಬ ಹೆದರುತ್ತಿದ್ದಳು. ಇಷ್ಟೊಂದು ದೊಡ್ಡ ಮನೆಯಲ್ಲಿ ನಾನು ಒಬ್ಬಳೇ ಇರಲ್ಲ, ನನಗೆ ಭಯ ಆಗುತ್ತೆ ಅಂತ ನನ್ನ ಹತ್ತಿರ ಆಗಾಗ ದೂರುತ್ತಿದ್ದಳು. ನೀನು ಹೀಗೆಯೇ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಅಂತ ಅವಳಿಗೆ ಕೆಲಸದ ಅನಿವಾರ್ಯತೆ ಹೇಳಿ ಒತ್ತಾಯಿಸುತ್ತಿದ್ದೆ. ಕೆಲವೊಮ್ಮೆ ಇದರ ಬಗ್ಗೆ ನಮ್ಮ ನಡುವೆ ಜಗಳಗಳು ನಡೆಯುತ್ತಿದ್ದವು. ಆದರೆ ಕೆಲವು ತಿಂಗಳುಗಳಿಂದ ನಾನು ಗಮನಿಸಿದ ಒಂದು ವಿಷಯ ಏನೆಂದರೆ, ನಾನು ಅವಳೊಂದಿಗೆ ಸಮಯ ಕಳೆಯಲು ಸಾಧ್ಯವಾಗುತ್ತಿಲ್ಲ. ಮಧುಮಿತಾ ಈಗ ನನ್ನೊಂದಿಗೆ ಜಗಳವೇ ಆಡುತ್ತಿರಲಿಲ್ಲ. ಆರಂಭದಲ್ಲಿ ಅವಳು ಈ ಸ್ಥಿತಿಯನ್ನು ಒಪ್ಪಿಕೊಂಡಳು ಅಂತ ನೆಮ್ಮದಿಯಾದೆ.
ಆದರೆ ವಿಷಯ ಅಲ್ಲಿಗೆ ನಿಲ್ಲಲಿಲ್ಲ. ಕೆಲವು ವಿಚಿತ್ರವಾದ ಸಂಭವಗಳು ಈಗ ನನ್ನ ಮನೆಯಲ್ಲಿ ನಡೆಯಲು ಶುರುವಾದವು. ನಾನು ವಾಸವಿದ್ದ ಅಪಾರ್ಟ್ಮೆಂಟ್ನ ಮುಖ್ಯ ದ್ವಾರದಲ್ಲಿ ಒಬ್ಬ ಯುವ ವಯಸ್ಸಿನ ಕಾವಲುಗಾರನಿದ್ದ. ಅವನು ನೋಡಲು ತುಂಬ ಸುಂದರವಾಗಿದ್ದ. ಅವನನ್ನು ನೋಡಿದರೆ ಕಾವಲುಗಾರನ ಹಾಗೆ ಕಾಣುತ್ತಲೇ ಇರಲಿಲ್ಲ. ನನ್ನ ಫ್ಲ್ಯಾಟ್ ನೆಲ ಮಹಡಿಯಲ್ಲಿತ್ತು. ನನ್ನ ಬೆಡ್ರೂಮ್ ಕಿಟಕಿ ಹೊರಗೆ ಮುಖ್ಯ ಗೇಟ್ ಕಡೆ ತೆರೆದುಕೊಂಡಿತ್ತು. ಅಲ್ಲಿಂದ ಕಾವಲುಗಾರ ಕುಳಿತಿರುವ ಜಾಗ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವನು ಆ ಅಪಾರ್ಟ್ಮೆಂಟ್ನಲ್ಲಿ ಕೆಲಸಕ್ಕೆ ಸೇರಿ 1 ತಿಂಗಳಷ್ಟೇ ಆಗಿತ್ತು. ನಾನು ಹಗಲು ಪೂರ್ತಿ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದೆ. ಸಂಜೆ ಆದರೆ ಕೆಲಸಕ್ಕೆ ಹೊರಟು ಬಿಡುತ್ತಿದ್ದೆ. ನಮ್ಮ ವ್ಯಾಪಾರ ಸಂಜೆ ಶುರುವಾಗಿ ರಾತ್ರಿ ತಡರಾತ್ರಿಯವರೆಗೆ ನಡೆಯುತ್ತಿತ್ತು. ಒಮ್ಮೆ ಹಗಲಿನಲ್ಲಿ ನಾನು ನನ್ನ ಕೋಣೆಯಲ್ಲಿ ಗಾಢ ನಿದ್ದೆಯಲ್ಲಿದ್ದಾಗ ಮಧುಮಿತಾ ನಗುವ ಶಬ್ದ ಕೇಳಿಸಿತು. ಆ ಶಬ್ದ ಕೇಳಿ ನನ್ನ ಕಣ್ಣು ತಕ್ಷಣ ತೆರೆದುಕೊಂಡಿತು. ಗೋಡೆಯ ಮೇಲಿದ್ದ ಗಡಿಯಾರ ನೋಡಿದಾಗ ಮಧ್ಯಾಹ್ನ 2 ಗಂಟೆಯಾಗಿತ್ತು. ಈ ಸಮಯದಲ್ಲಿ ಅವಳು ಯಾರೊಂದಿಗೆ ನಕ್ಕು ಮಾತನಾಡುತ್ತಿದ್ದಾಳೆ ಅಂತ ನನಗೆ ಅರ್ಥವಾಗಲಿಲ್ಲ. ನಾನು ಎದ್ದು ಕೋಣೆಯಿಂದ ಹೊರಗೆ ಬಂದಾಗ ಮಧುಮಿತಾ ಮುಖ್ಯ ದ್ವಾರದ ಹತ್ತಿರ ನಿಂತು ಯಾರೊಂದಿಗೋ ನಕ್ಕು ಮಾತನಾಡುತ್ತಿದ್ದಳು. ನಾನು ಬಾಗಿಲಿನ ಕಡೆ ಹೋದಾಗ ಹೊರಗೆ ಅದೇ ಯುವ ಕಾವಲುಗಾರ ನಿಂತಿದ್ದ. ಅವನು ಮಧುಮಿತಾಳೊಂದಿಗೆ ನಕ್ಕು ಮಾತನಾಡುತ್ತಿದ್ದ. ಇದನ್ನು ನೋಡಿ ನನಗೆ ಸ್ವಲ್ಪ ವಿಚಿತ್ರ ಅನ್ನಿಸಿತು. ನಾನು ಹೋಗಿ ಮಧುಮಿತಾಳ ಹಿಂದೆ ನಿಂತೆ. ಕಾವಲುಗಾರ ನನ್ನನ್ನು ನೋಡಿದ ತಕ್ಷಣ ಅವನ ಮುಖದಲ್ಲಿದ್ದ ಸಂತೋಷ ಥಟ್ಟನೆ ಮಾಯವಾಯಿತು. ಅವನು ತಕ್ಷಣ ಮಧುಮಿತಾಳ ಕೈಯಲ್ಲಿದ್ದ ಊಟದ ತಟ್ಟೆಯನ್ನು ತೆಗೆದುಕೊಂಡು ಹೋಗಿಬಿಟ್ಟ. ಮಧುಮಿತಾ ಹಿಂದೆ ತಿರುಗಿ ನೋಡಿದಾಗ ನನ್ನನ್ನು ಇದ್ದಕ್ಕಿದ್ದಂತೆ ಮುಂದೆ ಕಂಡು ಹೆದರಿ ಹೋದಳು. ನೀವು ಬೇಗನೆ ಎದ್ದು ಬಿಟ್ರಿ ಅನ್ಸುತ್ತೆ ಅಂತ ಹೇಳಿ ತಕ್ಷಣ ತನ್ನ ಕಣ್ಣುಗಳನ್ನು ತಗ್ಗಿಸಿ ಅಡುಗೆ ಮನೆ ಕಡೆ ಹೋದಳು. ನಾನು ಅವಳನ್ನು ಹಿಂಬಾಲಿಸಿ ಅಡುಗೆ ಮನೆಗೆ ಹೋದೆ. ಆ ಕಾವಲುಗಾರ ಇಲ್ಲಿ ಏನು ಮಾಡುತ್ತಿದ್ದ ಅಂತ ಕಠಿಣ ಧ್ವನಿಯಲ್ಲಿ ಕೇಳಿದೆ. ಅದಕ್ಕೆ ಅವಳು, ಅವನಿಗೆ ನಾನು ಮಧ್ಯಾಹ್ನ ಊಟ ಕೊಡುತ್ತೇನೆ ಅಂತ ಹೇಳಿದ್ದೆ, ಅದಕ್ಕೆ ಊಟ ತೆಗೆದುಕೊಳ್ಳಲು ಬಂದಿದ್ದ ಅಂತ ಹೇಳಿ ನನಗಾಗಿ ಕಾಫಿ ಮಾಡಲು ಶುರು ಮಾಡಿದಳು. ನೀನು ಅವನೊಂದಿಗೆ ಏನು ಮಾತನಾಡುತ್ತಿದ್ದೆ? ಅದು ಅಷ್ಟೊಂದು ನಕ್ಕು ನಕ್ಕು. ಬಹಳ ಹೊತ್ತು ನಿನ್ನ ಮಾತಿನ ಶಬ್ದ ನನಗೆ ಕೇಳಿಸಿತು ಎಂದೆ. ನನ್ನ ಮಾತು ಕೇಳಿದ ಅವಳು ನನ್ನ ಮೇಲೆ ಒಂದು ತೀಕ್ಷ್ಣ ನೋಟ ಬೀರಿದಳು. ನಂತರ ನೋಟವನ್ನು ತಗ್ಗಿಸಿಕೊಂಡಳು. ಅವಳು, ಅರವಿಂದ್, ನೀವು ನನ್ನ ಮೇಲೆ ಸಂಶಯ ಪಡುತ್ತಿದ್ದೀರಾ ಅಂತ ಕೇಳಿದಳು. ಇಲ್ಲ ಮಧುಮಿತಾ, ನಾನು ನಿನ್ನನ್ನು ಸಂಶಯಿಸುತ್ತಿಲ್ಲ, ಸುಮ್ಮನೆ ಕೇಳಿದೆ ಎಂದೆ. ಅದಕ್ಕೆ ಮಧುಮಿತಾ, ಅವನು ಪಕ್ಕದ ಮನೆಯ ಆಂಟಿ ಬಗ್ಗೆ ಹೇಳುತ್ತಿದ್ದ, ಅವರ ಮನೆಯ ಊಟ ಸರಿಯಿಲ್ಲ ಅಂತ ಹೇಳುತ್ತಿದ್ದ ಅಂತ ಹೇಳಿ ನನ್ನ ರಾತ್ರಿ ಊಟದ ಬಗ್ಗೆ ಕೇಳಲು ಶುರು ಮಾಡಿದಳು. ಅವಳು ಮಾತು ಬದಲಿಸಲು ಪ್ರಯತ್ನಿಸುತ್ತಿದ್ದಾಳೆ ಅಂತ ಸ್ಪಷ್ಟವಾಗಿ ಗೊತ್ತಾಯಿತು. ಅದರ ನಂತರ ನಾನು ಅವಳಿಗೆ, ನೀನು ಕಾವಲುಗಾರನಿಗೆ ಊಟ ಮಾತ್ರ ಕೊಟ್ಟರೆ ಸಾಕು, ಅಕ್ಕಪಕ್ಕದ ಮನೆಯ ಕತೆ ಕೇಳುವ ಅವಶ್ಯಕತೆ ನಿನಗೆ ಇಲ್ಲ ಎಂದೆ. ನನ್ನ ಮಾತುಗಳು ಕಠಿಣವಾಗಿ ಬಿಟ್ಟವು. ಮಧುಮಿತಾ ಇದಕ್ಕಿಂತ ಮೇಲೆ ನನ್ನೊಂದಿಗೆ ವಾದ ಮಾಡದೆ ಮೌನವಾದಳು. ಮರುದಿನ ಕಚೇರಿಯಲ್ಲಿ ಅಷ್ಟೇನು ಕೆಲಸ ಇರಲಿಲ್ಲ. ಅದಕ್ಕೆ ಬೇಗನೆ ಮನೆಗೆ ಹೊರಡೋಣ ಅಂತ ಅಂದುಕೊಂಡೆ. ಬಹಳ ದಿನಗಳಿಂದ ಮಧುಮಿತಾಳನ್ನು ಹೊರಗೆ ಕರೆದುಕೊಂಡು ಹೋಗಿರಲಿಲ್ಲ. ಇವತ್ತು ಹೊರಗೆ ಒಂದು ಹೋಟೆಲ್ನಲ್ಲಿ ಅವಳಿಗೆ ಊಟ ಕೊಡಿಸಿ ಅವಳನ್ನು ಖುಷಿಪಡಿಸೋಣ ಅಂತ ಯೋಜನೆ ಹಾಕಿದ್ದೆ. ನಾನು ಅಪಾರ್ಟ್ಮೆಂಟ್ ಒಳಗೆ ಪ್ರವೇಶಿಸಿದಾಗ ಕಾವಲುಗಾರ ತನ್ನ ಕುರ್ಚಿಯಲ್ಲಿ ಕುಳಿತಿರುವುದನ್ನು ನೋಡಿದೆ. ಆದರೆ ನಾನು ಮುಖ್ಯ ದ್ವಾರದಿಂದ ಮನೆ ಒಳಗೆ ಕಾಲಿಡುತ್ತಿದ್ದಂತೆ ಮಧುಮಿತಾ ಯಾರೋ ಒಬ್ಬ ಯುವಕನೊಂದಿಗೆ ಮಾತನಾಡುತ್ತಿರುವುದನ್ನು ಕಂಡೆ. ನನ್ನ ಕಣ್ಣು ಅವಳ ಮೇಲೆ ಬಿದ್ದ ತಕ್ಷಣ ಅವಳು ತಕ್ಷಣ ಹಿಂದೆ ಸರಿದಳು. ಆ ಯುವಕನು ನನ್ನನ್ನು ನೋಡಿ ಹೆದರಿ ಹಿಂದೆ ಸರಿದ. ನಾನು ಅವನನ್ನು ಇದಕ್ಕೂ ಮೊದಲು ಇಲ್ಲಿ ನೋಡಿರಲೇ ಇಲ್ಲ. ಯಾರು ನೀನು ಅಂತ ಕೇಳಿದೆ. ಅವನು ಗಾಬರಿಯಿಂದ ತಡವರಿಸಿ, ನಾನು ಡೆಲಿವರಿ ಮ್ಯಾನ್, ನಿಮ್ಮ ಹೆಂಡತಿ ಏನೋ ಆರ್ಡರ್ ಮಾಡಿದ್ದರು, ಅದಕ್ಕೆ ಕೊಡಲು ಬಂದೆ ಅಂತ ಹೇಳಿದ. ಅವನ ರೂಪ ತೋರಿಕೆ ನೋಡಿದರೆ ಅವನು ಡೆಲಿವರಿ ಮ್ಯಾನ್ ಹಾಗೆ ಕಾಣುತ್ತಿರಲಿಲ್ಲ. ನಾನು ಮಧುಮಿತಾಳನ್ನು ನೋಡಿದೆ. ಅವಳು ಹೆದರಿದ್ದಳು. ಆ ಯುವಕ ತಕ್ಷಣ ಅಲ್ಲಿಂದ ಓಡಿ ಹೋದ. ನಾನು ಮನೆ ಒಳಗೆ ಬಂದು, ನೀನು ಏನು ಆರ್ಡರ್ ಮಾಡಿದೆ ಅಂತ ಕೇಳಿದೆ. ನನ್ನ ಮಾತು ಕೇಳಿದವಳು ಗಾಬರಿಯಾದಳು. ನಂತರ ಕೋಣೆಗೆ ಹೋಗಿ ಅಲಮಾರಿಯಿಂದ ಒಂದು ಪೆಟ್ಟಿಗೆ ತಂದು, ನಾನು ಈ ಬಳೆಗಳನ್ನು ಆರ್ಡರ್ ಮಾಡಿದೆ ಅಂತ ಹೇಳಿದಳು. ಇಷ್ಟೊಂದು ಬೇಗ ನೀನು ಬಳೆಗಳನ್ನು ಅಲೆಮಾರಿಯಲ್ಲಿ ಇಟ್ಟು ಬಿಟ್ಟೆಯಾ ಅಂತ ಕೇಳಿದೆ. ಅದು ಒಂದು ಸಾಮಾನ್ಯ ಪೆಟ್ಟಿಗೆ ಅಷ್ಟೇ, ಅದರಲ್ಲಿ ಯಾವ ಕಂಪನಿಯ ಹೆಸರೂ ಇಲ್ಲ. ನಾನು ಅಲೆಮಾರಿಯಲ್ಲಿ ಹಣ ತೆಗೆಯಲು ಹೋದೆ, ಅದಕ್ಕೆ ಪೆಟ್ಟಿಗೆಯನ್ನು ಅಲ್ಲೇ ಇಟ್ಟು ಬಿಟ್ಟೆ ಅಂತ ಹೇಳಿದಳು. ಆದರೆ ಅವಳು ಹೀಗೆ ಹೇಳುತ್ತಲೇ ತನ್ನ ಬೆವರನ್ನು ಸೆರಗಿನಿಂದ ಒರೆಸಿಕೊಳ್ಳುತ್ತಿದ್ದಳು. ಅವಳು ಇಷ್ಟು ಹೆದರದೆ ಇದ್ದಿದ್ದರೆ ನಾನು ಅವಳ ಮೇಲೆ ಸಂಶಯವೇ ಪಡುತ್ತಿರಲಿಲ್ಲ. ನನ್ನ ಮನಸ್ಸಿನಲ್ಲಿ ಒಂದು ದೃಢವಾದ ಯೋಚನೆ ಓಡಲು ಶುರುವಾಯಿತು. ನನ್ನ ನೋಟ ಈಗ ಸಂಪೂರ್ಣವಾಗಿ ಮಧುಮಿತಾ ಮೇಲೆಯೇ ಇತ್ತು.
ಆ ರಾತ್ರಿ ಊಟದ ಮೇಜಿನಲ್ಲಿ ಇಟ್ಟಾಗ ಅವಳು ನನಗೆ, ನಿಮಗೆ ಬೇಗ ಮನೆಗೆ ಬರಬೇಕು ಅಂದರೆ ಮುಂಚಿತವಾಗಿ ನನಗೆ ಒಂದು ಫೋನ್ ಮಾಡಿ ಹೇಳಿಬಿಡಿ ಎಂದಳು. ಅವಳು ಹೇಳಿದ್ದು ನನಗೆ ಅರ್ಥವೇ ಆಗಲಿಲ್ಲ. ಏನು, ನಾನು ಇದ್ದಕ್ಕಿದ್ದಂತೆ ಮನೆಗೆ ಬರಬಾರದಾ ಅಂತ ಕೇಳಿದೆ. ಮಧುಮಿತಾ, ಇಲ್ಲ, ನೀವು ತಡವಾಗಿ ಬಂದರೆ ಊಟವನ್ನು ನಾನು ಮತ್ತೆ ಬಿಸಿ ಮಾಡಬೇಕಾಗುತ್ತದೆ. ಈ ಸಮಯಕ್ಕೆ ನಾನು ಮಲಗಿಬಿಡುತ್ತೇನೆ ಅಂತ ಹೇಳಿದಳು. ಏಕೋ ಗೊತ್ತಿಲ್ಲ, ನಾನು ಇದ್ದಕ್ಕಿದ್ದಂತೆ ಮನೆಗೆ ಬಂದದ್ದು ಅವಳಿಗೆ ಸ್ವಲ್ಪವೂ ಇಷ್ಟವಿಲ್ಲ ಅಂತ ಅನ್ನಿಸಿತು. ನನ್ನ ಮನಸ್ಸಿನಲ್ಲಿ ಅವಳ ಬಗ್ಗೆ ಸಂಶಯ ಇನ್ನೂ ಬಲವಾಯಿತು. ರಾತ್ರಿ ನಾನು ಮಲಗಲು ಹೋದಾಗ ಅವಳು ತುಂಬ ತಡವಾಗಿ ಕೋಣೆಗೆ ಬಂದಳು. ಅವಳ ಮುಖ ಅರಳಿರುವುದನ್ನು ಕಂಡು ನಾನು ಎಲ್ಲವನ್ನು ಮರೆತು ಅವಳನ್ನು ನನ್ನ ಕೈಗಳಲ್ಲಿ ತಬ್ಬಿಕೊಳ್ಳಲು ಶುರು ಮಾಡಿದೆ. ಬಹಳ ದಿನಗಳ ನಂತರ ಇವತ್ತೇ ಮಧುಮಿತಾಳೊಂದಿಗೆ ಪ್ರೀತಿಯ ಕೆಲವು ನಿಮಿಷಗಳನ್ನು ಕಳೆಯಲು ನನಗೆ ಸಮಯ ಸಿಕ್ಕಿತು. ನಾನು ಅವಳೊಂದಿಗೆ ಹತ್ತಿರವಾಗಲು ಪ್ರಯತ್ನಿಸಿದಾಗ ಅವಳು ತಟ್ಟನೆ ದೂರ ಸರಿದು, ನಾನು ಮಲಗಲು ಬಯಸುತ್ತೇನೆ, ತುಂಬ ಆಯಾಸವಾಗಿದೆ ಅಂತ ಹೇಳಿದಳು. ಅವಳ ಈ ನಡೆ ನನಗೆ ವಿಚಿತ್ರ ಅನ್ನಿಸಿತು. ಸಾಮಾನ್ಯವಾಗಿ ನಾನು ರಾತ್ರಿ ಆಯಾಸದಲ್ಲಿರುವಾಗ ಅವಳೇ ನನ್ನ ಹತ್ತಿರ ಆಪ್ತತೆ ತೋರಿಸುತ್ತಿದ್ದಳು. ಆದರೆ ಇವತ್ತು ನನಗೆ ಬಿಡುವು ಸಿಕ್ಕಿದ್ದರೂ ಅವಳು ನಿರಾಕರಿಸಿದಳು. ಅವಳ ಈ ವರ್ತನೆ ಕಂಡು ನನ್ನ ಮನಸ್ಸು ಕಹಿಯಾಯಿತು. ಮಧುಮಿತಾ ತಿರುಗಿ ಮಲಗಿ ನಿದ್ದೆ ಹೋದಳು. ನನ್ನ ಮನಸ್ಸಿನಲ್ಲಿ ಮೂಡಿದ ಪ್ರೀತಿಯ ಭಾವನೆಗಳು ಕೋಪದ ಹಿಡಿತದಲ್ಲಿ ಸಿಕ್ಕಿ ತಣ್ಣಗಾಗಿ ಹೋದವು. ನನ್ನ ಮನಸ್ಸಿನಲ್ಲಿ ಈಗ ವಿಚಿತ್ರವಾದ ಸಂಶಯಗಳು ಮೂಡಲು ಶುರುವಾದವು. ಈಗ ನಾನು ಕಚೇರಿಯಲ್ಲಿರುವಾಗಲೆಲ್ಲ ನನ್ನ ಗಮನ ಮಧುಮಿತಾ ಮೇಲೆ ಇರುತ್ತಿತ್ತು. ಅಂದು ಹಾಗೆ ನಾನು ಅವಳಿಗೆ ಫೋನ್ ಮಾಡಿದಾಗ ಅವಳ ಕರೆ ಬ್ಯುಸಿಯಾಗಿತ್ತು. ನಾನು ತಡೆರಹಿತವಾಗಿ 5ರಿಂದ 10 ನಿಮಿಷಗಳ ನಂತರ ಮತ್ತೆ ಕರೆ ಮಾಡಿದೆ. ಆಗಲೂ ಅವಳ ಫೋನ್ ಬ್ಯುಸಿಯಾಗಿಯೇ ಇತ್ತು. ನನ್ನ ಜಾಗದಲ್ಲಿ ಬೇರೆ ಯಾವ ಗಂಡಸು ಇದ್ದರೂ ಮಧುಮಿತಾಳನ್ನು ಕುರಿತು ಸಂಶಯಪಟ್ಟು ಯಾವತ್ತೂ ಅವಳನ್ನು ಮನೆಯಿಂದಲೇ ಹೊರಹಾಕುತ್ತಿದ್ದ. ಆದರೆ ನಾನು ಅವಳನ್ನು ತುಂಬ ಪ್ರೀತಿಸುತ್ತಿದ್ದರಿಂದ ಇನ್ನು ಎಲ್ಲವನ್ನೂ ಸಹಿಸಿಕೊಂಡಿದ್ದೆ. ನಾನು ಮನೆಗೆ ಹೋದಾಗ ಗೇಟ್ನಲ್ಲಿದ್ದ ಕಾವಲುಗಾರ ತುಂಬ ಖುಷಿಯಾಗಿದ್ದ. ಅವನ ಮುಖದಲ್ಲಿ ಒಂದು ನಗು ಹರಡಿತು. ಯಾಕೆ ಗೊತ್ತಿಲ್ಲ, ಅವನ ಆ ನಗು ನನ್ನನ್ನು ವ್ಯಂಗ್ಯ ಮಾಡುತ್ತಿರುವಂತೆ ಅನ್ನಿಸಿತು. ಅವನ ನಗುವನ್ನು ನೋಡಿ ನಾನು ಅವನ ಮುಖವನ್ನು ದಿಟ್ಟಿಸಿ ನೋಡಿದೆ. ನನ್ನನ್ನು ನೋಡಿದ ತಕ್ಷಣ ಅವನ ಮುಖದಲ್ಲಿದ್ದ ನಗು ಇನ್ನೂ ಹೆಚ್ಚಾಯಿತು ಎನಿಸಿತು. ಅವನು ನಕ್ಕ ಮುಖ ನನಗೆ ವಿಷವಾಗಿ ಕಹಿಯಾಯಿತು. ಅವನು ತಕ್ಷಣ ಕುರ್ಚಿಯಿಂದ ಎದ್ದು ನನ್ನ ಹತ್ತಿರ ಬಂದು, ಏನು ವಿಷಯ ಸರ್, ಇವತ್ತು ತುಂಬ ಕೋಪದಲ್ಲೇ ಇದ್ದೀರಲ್ಲ ಅಂತ ಕೇಳಿದ. ನಾನು ಅವನ ಯಾವ ಪ್ರಶ್ನೆಗೂ ಉತ್ತರ ಕೊಡದೆ ನನ್ನ ಮನೆ ಒಳಗೆ ಬಂದೆ. ನಾನು ಮನೆಯ ಬಾಗಿಲು ತಲುಪಿದಾಗ ಅದು ಒಳಗಿನಿಂದ ಲಾಕ್ ಆಗಿತ್ತು. ನಾನು ಬೆಲ್ ಬಡಿಯುತ್ತಲೇ ಇದ್ದೆ. 5 ನಿಮಿಷಗಳಿಗಿಂತ ಹೆಚ್ಚು ಬೆಲ್ ಬಡಿಯುತ್ತಲೇ ಇದ್ದೆ. ಆದರೆ ಬಾಗಿಲು ತೆರೆಯಲಿಲ್ಲ. ನನ್ನ ಹತ್ತಿರ ಇದ್ದ 2ನೇ ಕೀ ತೆಗೆದು ನಾನು ಮನೆಯ ಬಾಗಿಲು ತೆರೆಯಲು ಶುರು ಮಾಡಿದೆ. ನಾನು ಬಾಗಿಲು ತೆರೆದಾಗ ಎದುರಿಗೆ ಹೆದರುತ್ತಲೇ ಮಧುಮಿತಾ ನಿಂತಿದ್ದಳು. ಒಂದು ವೇಳೆ ಅವಳು ಬಾಗಿಲು ತೆರೆಯಲಿಕ್ಕೆ ಬಂದಿರಬಹುದು. ಇದ್ದಕ್ಕಿದ್ದಂತೆ ಬಾಗಿಲು ತೆರೆದಿದ್ದರಿಂದ ಅವಳು ಬೆಚ್ಚಿ ಬಿದ್ದಳು. ಮರುಕ್ಷಣವೇ ಅವಳು ನಗಲು ಶುರು ಮಾಡಿದಳು. ಏನಾಯ್ತು ಅರವಿಂದ್, ನಿಮಗೆ ಏನಾಯ್ತು? ನಾನು ಈಗಷ್ಟೇ ಸ್ನಾನ ಮಾಡುತ್ತಿದ್ದೆ. ನೀವು ಏನೋ ಇಷ್ಟು ಗಡಬಡಿಸಿ ಬಾಗಿಲು ಬಡಿಯುತ್ತಿದ್ದೀರಿ, ಏನೋ ದೊಡ್ಡ ಭೂಕಂಪ ಬಂದಂತೆ ಅಂತ ಹೇಳಿದಳು. ಮಧುಮಿತಾ ಮೇಲೆ ನನಗೆ ಕೋಪ ಬಂತು. ಅದು ಮೊದಲ ಸಲ. ನಾನು ಬಾಗಿಲನ್ನು ಹಾಗೆಯೇ ತೆರೆದು ಒಳಗೆ ಬಂದೆ. ಮರುಕ್ಷಣವೇ ಮಧುಮಿತಾ ಹತ್ತಿರ ವಿಚಾರಿಸಲು ಶುರು ಮಾಡಿದೆ. ನಿನ್ನ ಫೋನ್ ಯಾಕೆ ಬ್ಯುಸಿಯಾಗಿಯೇ ಇತ್ತು? ನಾನು ಯಾವಾಗ ಕರೆ ಮಾಡಿದರೂ ನಿನ್ನ ನಂಬರ್ ಬ್ಯುಸಿಯಾಗಿಯೇ ಇರುತ್ತೆ. ಯಾಕೆ ನನ್ನ ಕರೆ ತೆಗೆಯಲಿಲ್ಲ? ಈಗ ಯಾಕೆ ಬಾಗಿಲು ತೆರೆಯಲು ಇಷ್ಟು ತಡ? ಇದೆಲ್ಲ ಏನು ಅರ್ಥ? ನನಗೆ ಗೊತ್ತಿಲ್ಲ ನಾನು ಏನು ಮಾತನಾಡುತ್ತಿದ್ದೇನೆ ಅಂತ. ನನ್ನ ಬಾಯಿಂದ ಬಂದ ಎಲ್ಲವನ್ನು ಹೊರಗೆ ಉಗುಳುತ್ತಿದ್ದೆ. ನನ್ನ ಮಾತು ಕೇಳಿ ಮಧುಮಿತಾ ದಿಗ್ಭ್ರಮೆಗೊಂಡಳು. ಅವಳ ಕಣ್ಣುಗಳಲ್ಲಿ ನಂಬಿಕೆ ಮಿಂಚಿತು. ಅವಳು, ಇದು ಏನು ಮಾತು ಅರವಿಂದ್, ನೀವು ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಿದ್ದೀರಾ? ಬಾಗಿಲು ತೆರೆಯಲು ಸ್ವಲ್ಪ ಸಮಯವೇ ಆಯಿತು. ಮೊಬೈಲ್ ಬಗ್ಗೆ ಹೇಳಬೇಕೆಂದರೆ ಅದು ಬೆಳಗ್ಗೆ ನೀರಿನಲ್ಲಿ ಬಿದ್ದು ಬಿಟ್ಟಿತ್ತು. ಅದು ಕೆಲಸ ಮಾಡದೆ ಹೋಯಿತು. ಸ್ಕ್ರೀನಲ್ಲೇ ನಿಂತು ಬಿಟ್ಟಿತು. ನಾನು ಅದನ್ನು ಚೆನ್ನಾಗಿ ಒಣಗಿಸಿ ಸರಿ ಮಾಡಲು ಪ್ರಯತ್ನಿಸಿದೆ. ಈಗಷ್ಟೇ ಕೆಲವು ನಿಮಿಷಗಳ ಹಿಂದೆ ಅದು ಸರಿಯಾಯಿತು. ಮೊಬೈಲ್ ಈಗಷ್ಟೇ ಕೆಲಸ ಮಾಡುತ್ತಿದೆ. ಒಂದು ವೇಳೆ ಅದಕ್ಕಾಗಿ ನಿಮಗೆ ನನ್ನ ನಂಬರ್ ತಡೆರಹಿತವಾಗಿ ಬ್ಯುಸಿ ಕಾಣಿಸಿರಬಹುದು ಅಂತ ಹೇಳಿದಳು. ನಾನು ಅವಳ ಮಾತು ಕೇಳದೆ ಕೋಣೆಗೆ ಬಂದೆ. ನಾನು ಬ್ಯಾಗನ್ನು ಕೋಪದಿಂದ ಹಾಸಿಗೆ ಮೇಲೆ ಎಸೆದು ಸ್ನಾನಗೃಹಕ್ಕೆ ಹೋದೆ. ಏಕೋ ಗೊತ್ತಿಲ್ಲ, ಮಧುಮಿತಾಳ ಯಾವ ಮಾತನ್ನು ನನ್ನಿಂದ ನಂಬಲು ಸಾಧ್ಯವಾಗಲಿಲ್ಲ. ಅವಳು ಸಂಪೂರ್ಣ ಸುಳ್ಳು ಹೇಳುತ್ತಿದ್ದಾಳೆ ಅಂತ ಅನ್ನಿಸಿತು. ಒಂದು ದಿನ ನಡೆದ ಒಂದು ಘಟನೆ ನಾನು ಮಧುಮಿತಾಗೆ ಸಂಪೂರ್ಣವಾಗಿ ವಿರುದ್ಧವಾಗಿ ತಿರುಗಲು ಕಾರಣವಾಯಿತು.
ನನ್ನ ಸಂಶಯದ ಬೀಜ ಒಂದು ದೊಡ್ಡ ಮರವಾಗಿ ಬೆಳೆದು ಬಿಟ್ಟಿತು. ನಾನು ಮಧುಮಿತಾಳನ್ನು ಅತಿಯಾಗಿ ಪ್ರೀತಿಸುತ್ತಿದ್ದೆ ಎಂಬುದು ನಿಜ. ಆದರೆ ಅವಳು ನನಗೆ ಮಾಡಿದ ದ್ರೋಹವನ್ನು ಬೇರೆ ಯಾವ ಹೆಂಡತಿಯೂ ತನ್ನ ಗಂಡನಿಗೆ ಮಾಡಿರಲಿಕ್ಕಿಲ್ಲ. ಅಂದು ನಾನು ಕೆಲಸ ಮುಗಿಸಿ ಬೇಗನೆ ಮನೆಗೆ ಹಿಂತಿರುಗಿದ್ದೆ. ಮಧುಮಿತಾ ಮೇಲೆ ನಾನು ಅತಿಯಾಗಿ ಸಂಶಯ ಪಡಬಾರದು. ಅವಳೊಂದಿಗೆ ಕುಳಿತು ಮಾತನಾಡಬೇಕು, ಕೆಲವು ನಿಮಿಷ ಕಳೆಯಬೇಕು. ಇದರಿಂದ ನಮ್ಮಿಬ್ಬರ ನಡುವೆ ಒಂದು ಒಳ್ಳೆಯ ತಿಳುವಳಿಕೆ ಉಂಟಾಗುತ್ತದೆ. ನನ್ನ ಮನಸ್ಸಿನಲ್ಲಿ ಅವಳ ಬಗ್ಗೆ ಇರುವ ಎಲ್ಲ ಸಂಶಯಗಳನ್ನು ಮುಗಿಸಿರಬೇಕು ಅಂತ ಅಂದುಕೊಂಡೆ. ನಾನು ಅಂದು ಬೇಗನೆ ಮನೆಗೆ ಬಂದಾಗ ಬಾಗಿಲಿಗೆ ಬೀಗ ಹಾಕಿರುವುದನ್ನು ಕಂಡು ದಿಗ್ಭ್ರಮೆಗೊಂಡೆ. ಅವಳು ಎಲ್ಲಿಗೆ ಹೋಗುತ್ತಾಳೆ ಅಂತ ಮಧುಮಿತಾ ನನಗೆ ಹೇಳಿಯೇ ಇರಲಿಲ್ಲ. ನನ್ನ ಕೀಯಿಂದ ಬಾಗಿಲು ತೆರೆದು ಮನೆ ಒಳಗೆ ಪ್ರವೇಶಿಸಿದೆ. ಮನೆ ಖಾಲಿ ಇತ್ತು. ಮಧುಮಿತಾ ಎಲ್ಲಿಗೆ ಹೋಗಿರಬಹುದು? ನಾನು ತಕ್ಷಣ ಅವಳ ಮೊಬೈಲ್ಗೆ ಕರೆ ಮಾಡಿದೆ. ಆದರೆ ಅವಳ ಮೊಬೈಲ್ ಅಲ್ಲೇ ಸೋಫಾದಲ್ಲಿ ಬಿದ್ದಿತ್ತು. ನಾನು ಅವಳ ಮೊಬೈಲ್ ತೆಗೆದು ನೋಡಿದಾಗ ಅದರಲ್ಲಿ ಒಂದು ನಿರ್ದಿಷ್ಟ ಸಂಖ್ಯೆಯಿಂದ ಲೆಕ್ಕವಿಲ್ಲದಷ್ಟು ಮಿಸ್ ಕಾಲ್ ಬಂದಿದ್ದವು. ನಾನು ಆ ಸಂಖ್ಯೆಯನ್ನು ನನ್ನ ಫೋನ್ನಲ್ಲಿ ಸೇವ್ ಮಾಡಲು ಪ್ರಯತ್ನಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ಒಂದು ಹೆಣ್ಣಿನ ಧ್ವನಿ ಹೊರಗೆ ಕೇಳಿಸಿತು. ನಾನು ಅವಸರವಾಗಿ ಹೊರಗೆ ಬಂದು ನೋಡಿದಾಗ ಮನೋಹರ್ ಮಾಮನ ಮಗಳು ಶುಭ ನಮ್ಮ ಮನೆ ಒಳಗೆ ಪ್ರವೇಶಿಸುತ್ತಿದ್ದಳು. ಅವಳು ತಡವರಿಸುತ್ತಲೇ ಒಳಗೆ ಬಂದಳು. ಅವಳು ಮತ್ತೆ ಮತ್ತೆ ಹಿಂದೆ ನೋಡುತ್ತಿದ್ದಳು. ಅವಳು ಅರವಿಂದ್ ಮಾಮ, ಪಕ್ಕದ ಮನೆಯವರು ಹೊರಗೆ ನಾಯಿ ಸಾಕುತ್ತಾರೆ. ನೀವು ಏನು ಇಲ್ಲಿ ಸಾಕುತ್ತೀರಾ? ಇಷ್ಟೊಂದು ದೊಡ್ಡ ಇಲಿ ನನ್ನ ಕಾಲ ಮೇಲೆ ಹತ್ತಿಬಿಟ್ಟಿತು. ಭಯದಲ್ಲಿ ನನ್ನ ಪ್ರಾಣವೇ ಹೋಯಿತು ಅಂತ ಹೇಳಿದಳು. ಅವಳು ಹಾಗೆಯೇ ಒಂದು ತುಂಟ ಹುಡುಗಿ. ಅವಳ ಮೇಲೆ ನನ್ನ ಗಮನ ಹೋದ್ದರಿಂದ ಮೊಬೈಲ್ನಲ್ಲಿದ್ದ ನನ್ನ ಗಮನ ಕಳಚಿತು. ಅವಳ ಕೈಯಲ್ಲಿ ಪಾಯಸದ ಪಾತ್ರೆ ಇತ್ತು. ಈ ಪಾಯಸ ನಾನು ಮಧುಮಿತಾಗೆ ತಂದಿದ್ದೆ, ಆದರೆ ಅವಳು ಎಲ್ಲೂ ಕಾಣುತ್ತಿಲ್ಲ ಅಂತ ಹೇಳಿದಳು. ಈಗಾಗಲೇ ಮನಸ್ಸಿನಲ್ಲಿ ಗೊಂದಲದಲ್ಲಿದ್ದ ನಾನು ಅವಳಿಂದ ಪಾಯಸದ ಪಾತ್ರೆ ತೆಗೆದುಕೊಂಡು ಅವಳಿಗೆ ಧನ್ಯವಾದ ಹೇಳಿದೆ. ಗೊತ್ತಿಲ್ಲ ಅವಳು ಎಲ್ಲಿಗೆ ಹೋಗಿದ್ದಾಳೆ ಅಂತ. ನಾನು ಈಗಷ್ಟೇ ಬಂದೆ ಎಂದೆ. ಶುಭ ಕೂಡ ಅವಳು ಆಗಾಗ ಹೊರಗೆ ಹೋಗಿ ಬರುತ್ತಾಳೆ. ಈ ಸಮಯದಲ್ಲಿ ಅವಳು ದಿನವೂ ಹೊರಗೆ ಇರುತ್ತಾಳೆ. ಇವತ್ತು ಬಾಗಿಲು ತೆರೆದಿರುವುದನ್ನು ನೋಡಿ ಮನೆಯಲ್ಲಿರುತ್ತಾಳೆ ಅಂತ ಅಂದುಕೊಂಡು ಪಾಯಸ ಕೊಡಲು ಬಂದೆ ಅಂತ ಹೇಳಿದಳು. ಶುಭಾಳ ಈ ಮಾತುಗಳು ನನ್ನ ಸಂಶಯವನ್ನು ಇನ್ನೂ ಹೆಚ್ಚು ಮಾಡಿದವು. ಶುಭ ಅಲ್ಲಿಂದ ಹೊರಟು ಹೋದಳು. ಆದರೆ ನಾನು ಒಂದು ಪ್ರತಿಮೆಯಂತೆ ನಿಂತು ಆ ಪಾಯಸವನ್ನು ನೋಡುತ್ತಲೇ ಇದ್ದೆ. ಅರ್ಧ ಗಂಟೆ ಕಳೆದು ಮಧುಮಿತಾ ಮನೆ ಒಳಗೆ ಪ್ರವೇಶಿಸಿದಳು. ತೆರೆದಿದ್ದ ಮನೆಯನ್ನು ನೋಡಿ ಸ್ವಲ್ಪ ದಿಗ್ಭ್ರಮೆಗೊಂಡಳು. ನಾನು ಅನಿರೀಕ್ಷಿತವಾಗಿ ಅಲ್ಲಿ ಕುಳಿತಿರುವುದನ್ನು ನೋಡಿ ಅವಳ ಮುಖ ಬಿಳಿಸಿಕೊಂಡಿತು. ಅವಳು, ನೀವು ಇಷ್ಟು ಬೇಗ ಮನೆಗೆ ಬಂದು ಬಿಟ್ರಿ, ನನಗೆ ಹೇಳೇ ಇಲ್ಲ ಅಂತ ಭಯದಿಂದ ಹೇಳಿದಳು. ನಾನು ಯಾವ ಉತ್ತರವೂ ಕೊಡಲಿಲ್ಲ. ಸ್ವಲ್ಪ ಹೊತ್ತು ಕಳೆದು, ಈ ಸಮಯದಲ್ಲಿ ನೀನು ಎಲ್ಲಿಗೆ ಹೋಗಿದ್ದೆ? ಮೊದಲು ಅದಕ್ಕೆ ಉತ್ತರ ಹೇಳು ಎಂದೆ. ಅವಳು, ನಾನು ನನ್ನ ತಾಯಿ ಮನೆಗೆ ಹೋಗಿದ್ದೆ ಅಂತ ಹೇಳಿದಳು. ಅವಳ ಮುಖ ನೋಡಿದರೆ ಅವಳು ಸುಳ್ಳು ಹೇಳುತ್ತಿದ್ದಾಳೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತಿತ್ತು. ನಾನು ಒಳಗೊಳಗೆ ಕೋಪದಿಂದ ಕುದಿಯುತ್ತಿದ್ದೆ. ನನಗೆ ಮಧುಮಿತಾಗೆ ಮದುವೆಗೆ ಮುಂಚೆಯಿಂದಲೇ ಪರಿಚಯ ಇತ್ತು. ಅದಕ್ಕೆ ನಾವು ಒಬ್ಬರಿಗೊಬ್ಬರು ಚೆನ್ನಾಗಿ ಗೊತ್ತು. ಆದರೆ ಮಧುಮಿತಾ ತನ್ನ ಗಂಡನಿಗೆ ದ್ರೋಹ ಮಾಡುವ ಮಟ್ಟಿಗೆ ಕೆಟ್ಟ ಹುಡುಗಿ ಆಗಿರುತ್ತಾಳೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಈಗ ಒಂದು ವಿಚಿತ್ರವಾದ ಖಿನ್ನತೆ ನನ್ನನ್ನು ಆವರಿಸಿತು. ನಾನು ಈಗಲೇ ಮಧುಮಿತಾಳಿಂದ ದೂರ ಇರಲು ಶುರು ಮಾಡಿದೆ. ಏನು ನಡೆಯುತ್ತಿದೆ ಅಂತ ನನಗೆ ಅರ್ಥವಾಗಲಿಲ್ಲ. ನಾನು ಮಧುಮಿತಾಗೆ ಯಾವ ಕೊರತೆಯೂ ಇಡಲಿಲ್ಲ. ಅವಳಿಗೆ ಏನು ಬೇಕೋ ಎಲ್ಲ ವಸ್ತುಗಳನ್ನು ಮನೆಯಲ್ಲಿದ್ದವು. ನಾನು ನೋಡಲು ಕೆಟ್ಟವನಲ್ಲ. ಹೀಗೆ ಏನು ಯೋಚಿಸಿ ನನ್ನ ದೇಹದ ಸ್ಥಿತಿ ಹದಗೆಡಲು ಶುರುವಾಯಿತು. ಅಂದು ನನಗೆ ತೀವ್ರ ಜ್ವರ. ನಾನು ಆರೋಗ್ಯವಾಗಿದ್ದೇನೋ ಇಲ್ಲವೋ ಅಂತ ಮಧುಮಿತಾಗೆ ಸ್ವಲ್ಪವೂ ಚಿಂತೆ ಇರಲಿಲ್ಲ. ಅವಳು ಸಂಪೂರ್ಣ ಅಪರಿಚಿತಳ ಹಾಗೆ ಇದ್ದಳು. ನಾನೇ ಜ್ವರ ಔಷಧಿ ತೆಗೆದುಕೊಂಡು ಕೆಲಸಕ್ಕೆ ಹೊರಟು ಬಿಟ್ಟೆ. ನಾನು ಕಚೇರಿ ತಲುಪಿ ಸ್ವಲ್ಪ ಸಮಯವೇ ಆಗಿತ್ತು. ಇದ್ದಕ್ಕಿದ್ದಂತೆ ನನ್ನ ಮೊಬೈಲ್ನಲ್ಲಿ ಒಂದು ನೋಟಿಫಿಕೇಷನ್ ಬಂತು. ನಾನು ನನ್ನ ಮೊಬೈಲ್ ನೋಡಿದಾಗ ನನ್ನ ಕೋಪಕ್ಕೆ ಪಾರವೇ ಇರಲಿಲ್ಲ. ನನಗೆ ಏನು ನಡೆಯುತ್ತಿದೆ ಅಂತಲೇ ಗೊತ್ತಾಗಲಿಲ್ಲ. ನಾನು ನನ್ನನ್ನು ಕಷ್ಟಪಟ್ಟು ಸಮಾಧಾನಿಸಿಕೊಂಡು ಆ ಫೋಟೋಗಳನ್ನು ಒಂದೇ ಒಂದು ಸಲ ನೋಡಿದೆ. ಮತ್ತೆ ನೋಡುವ ಧೈರ್ಯ ನನ್ನಲ್ಲಿರಲಿಲ್ಲ. ಅದು ಒಂದು ಗುರುತು ಸಿಗದ ಸಂಖ್ಯೆಯಿಂದ ಬಂದಿತು. ಅದು ನನ್ನ ಹೆಂಡತಿ ಮಧುಮಿತಾಳ ಅತ್ಯಂತ ಕೆಟ್ಟ ಫೋಟೋಗಳು ಕಳುಹಿಸಲಾಗಿತ್ತು. ಆ ಫೋಟೋಗಳಿದ್ದವನು ಕಾವಲುಗಾರನೂ ಅಲ್ಲ ಅಥವಾ ಆ ಡೆಲಿವರಿ ಮ್ಯಾನ್ ಕೂಡ ಅಲ್ಲ. ನನ್ನ ಹೃದಯ ತುಂಬ ಗಾಯಗೊಂಡಿತು. ನಾನು ಹುಚ್ಚನಾದೆ. ಆ ರಾತ್ರಿ ನಾನು ಮನೆಗೆ ಹೋಗಲೇ ಇಲ್ಲ. ನನ್ನ ಹೆಂಡತಿ ನನಗೆ ತಡೆರಹಿತವಾಗಿ ಕರೆ ಮಾಡಿದಳು. ಆದರೆ ನನ್ನ ಮನಸ್ಸಿನಲ್ಲಿ ಸೇಡಿನ ಬೆಂಕಿ ಉರಿಯುತ್ತಿತ್ತು. ಅಂದೇ ನಾನು ಯೋಚಿಸಲು ಶುರು ಮಾಡಿದೆ.
ನಾನು ನನ್ನ ಹೆಂಡತಿಯನ್ನು ಸೇಡು ತೀರಿಸಿಯೇ ತೀರುತ್ತೇನೆ. ಅವಳು ಜೀವನ ಪೂರ್ತಿ ಒಳಗೊಳಗೆ ಚಡಪಡಿಸಬೇಕು ಅಂತ ಒಂದು ಶಿಕ್ಷೆಯನ್ನು ನಾನು ಅವಳಿಗೆ ಕೊಡಲು ಬಯಸಿದೆ. ನಾನು ಅಂದುಕೊಂಡಿದ್ದರೆ ಅವಳಿಗೆ ವಿಚ್ಛೇದನ ಕೊಟ್ಟು ಮನೆಯಿಂದ ಹೊರಹಾಕಬಹುದಿತ್ತು. ಆದರೆ ನಾನು ಹಾಗೆ ಮಾಡಲಿಲ್ಲ. ನಾನು ಹಾಗೆ ಮಾಡಿದರೆ ಅವಳು ಇನ್ನೂ ಸ್ವತಂತ್ರಳಾಗಿ ಬಿಡುತ್ತಾಳೆ. ನಾನು ಅವಳನ್ನು ಪ್ರತಿಯೊಂದು ಕ್ಷಣವೂ ಚಡಪಡಿಸಲು ಬಯಸಿದೆ. ಪ್ರತಿಯೊಂದು ಕ್ಷಣವೂ ಅವಳು ತುಡಿಯಬೇಕು. ನನ್ನ ಮನಸ್ಸಿನಲ್ಲಿ ಎರಡನೇ ಮದುವೆ ಮಾಡಿಕೊಳ್ಳುವ ಯೋಚನೆ ಬಂತು. ನನ್ನ ಕಣ್ಣಿಗೆ ಬೇರೆ ಯಾವ ಹುಡುಗಿಯೋ ಬರಲಿಲ್ಲ. ಆಗಲೇ ನಮ್ಮ ಮನೆಗೆ ಎದುರಿನ ಮನೆಯಲ್ಲಿ ವಾಸವಿದ್ದ ಶುಭಾಳ ನೆನಪಾಯಿತು. ಅವಳು ನನ್ನನ್ನು ಮನಸ್ಸಿನಲ್ಲಿ ಪ್ರೀತಿಸುತ್ತಾಳೆ ಅಂತ ನನಗೆ ಗೊತ್ತು. ಆದರೆ ನನ್ನ ಮದುವೆ ನಂತರ ಅವಳು ನನ್ನೊಂದಿಗೆ ಮೊದಲಿನಂತೆ ಬೆರೆಯುತ್ತಿರಲಿಲ್ಲ. ಮರುದಿನವೇ ನಾನು ಅವಳ ಹತ್ತಿರ ಹೋಗಿ ನಾನು ನಿನ್ನನ್ನು ಮದುವೆಯಾಗಲು ಬಯಸುತ್ತೇನೆ ಅಂತ ಹೇಳಿದೆ. ಸೇಡಿನ ಬೆಂಕಿಯಲ್ಲಿ ನಾನು ಅವಳನ್ನು ಮದುವೆಯಾಗಲು ಹೊರಟಿದ್ದೇನೆ ಅಂತ ಅವಳಿಗೆ ಗೊತ್ತಿರಲಿಲ್ಲ. ನಾನು ಅವಳಿಗೆ ನಿನ್ನ ಭಾವನೆಗಳಿಗೆ ನಾನು ಗೌರವ ಕೊಡುತ್ತೇನೆ, ಈಗ ನಿನ್ನನ್ನು ಮದುವೆಯಾಗಬೇಕು ಅಂತ ಬಯಸುತ್ತೇನೆ ಅಂತ ಮಾತ್ರ ಹೇಳಿದೆ. ಅದರ ನಂತರ ನಾನು ಮತ್ತು ಶುಭ ದೇವಸ್ಥಾನಕ್ಕೆ ಹೋಗಿ ಮದುವೆಯಾದೆವು. ಶುಭಾಳ ಮನೆಯಲ್ಲಿ ಒಬ್ಬ ವಯಸ್ಸಾದ ತಂದೆ ಮಾತ್ರ ಇದ್ದರು. ನಂತರ ನಾನು ನನ್ನ ಮನೆಗೆ ಶುಭಾಳನ್ನು ಕರೆದುಕೊಂಡು ಬಂದೆ. ನನ್ನ ಮನಸ್ಸಿನಲ್ಲಿ ಎಷ್ಟೇ ವೇದನೆ ಇದ್ದರೂ ಮನೆಗೆ ಪ್ರವೇಶಿಸುವಾಗ ನಾನು ಶುಭಾಳ ಕೈ ಹಿಡಿದುಕೊಂಡು ನನ್ನ ಮುಖದಲ್ಲಿ ಒಂದು ಗೆಲುವಿನ ನಗುವನ್ನು ಬೀರಿದೆ. ಮಧುಮಿತಾ ನನ್ನನ್ನು ನೋಡಿ ಚಡಪಡಿಸಿ ಅಳುತ್ತಾಳೆ, ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾಳೆ ಅಂತ ಅಂದುಕೊಂಡೆ. ಆದರೆ ಅವಳು ಹಾಗೆ ಏನೂ ಮಾಡಲಿಲ್ಲ. ಅದಕ್ಕೆ ಬದಲಾಗಿ ಅವಳು ನಗುತ್ತಿದ್ದಳು. ನಂತರ ಅವಳೇ ಬಂದು ನನಗೆ ಮತ್ತು ಶುಭಾಳಿಗೆ ದೃಷ್ಟಿ ತೆಗೆದಳು. ನೀವು ಇಬ್ಬರು ಒಬ್ಬರಿಗೊಬ್ಬರು ಹುಟ್ಟಿದಂತೆ ಇದ್ದೀರಿ, ತುಂಬ ಸುಂದರವಾದ ಜೋಡಿ ಅಂತ ಹೇಳಿದಳು. ನಾನು ಪೈಪೋಟಿಗೆ ಇಳಿಯದೆ ಇವಳಿಗೆ ಒಬ್ಬ ಗೆಳತಿಯಾಗಿರುತ್ತೇನೆ ಅಂತ ಅವಳು ಹೇಳಿದಾಗ ಶುಭ ಕೂಡ ಆಶ್ಚರ್ಯದಿಂದ ನನ್ನ ಮುಖ ನೋಡಿದಳು. ಮಧುಮಿತಾ ತನ್ನನ್ನು ಕಂಡರೆ ಏನು ಮಾಡುತ್ತಾಳೋ ಅಂತ ಹೆದರಿಕೊಂಡಿದ್ದ ಶುಭ ಆದರೆ ಅಂಥದ್ದೇನೂ ಆಗಲಿಲ್ಲ. ನಾನು ಶುಭಾಳ ಕೈ ಹಿಡಿದುಕೊಂಡು ಕೋಣೆಗೆ ಹೋಗುವಾಗ ಮಧುಮಿತಾ ನನ್ನ ಕೈ ಹಿಡಿದು ತಡೆದಳು. ಇದನ್ನು ನೋಡಿ ನನ್ನ ಮನಸ್ಸಿಗೆ ಒಂದು ಕ್ಷಣ ನೆಮ್ಮದಿ ಸಿಕ್ಕಿತು. ಈಗ ಅವಳು ನನ್ನ ಮುಂದೆ 10 ಕ್ಷಮೆ ಕೇಳುತ್ತಾಳೆ ಅಂದುಕೊಂಡೆ. ಆದರೆ ಅವಳು ನನಗೆ ಹೇಳಿದ್ದನ್ನು ಕೇಳಿ ನಾನು ದಿಗ್ಭ್ರಮೆಗೊಂಡೆ. ಅವಳು, ಈಗ ನಿಲ್ಲಿ, ನಾನು ನಿಮ್ಮ ಕೋಣೆಯನ್ನು ಸಿದ್ಧಪಡಿಸಿಕೊಳ್ಳುತ್ತೇನೆ, ಸದ್ಯಕ್ಕೆ ನೀವು ಹೊರಗೆ ಹಾಲ್ನಲ್ಲಿ ಕುಳಿತುಕೊಳ್ಳಿ ಅಂತ ಹೇಳಿ ವೇಗವಾಗಿ ಹೋದಳು. 10 ನಿಮಿಷ ಕಳೆದು ಬಂದಾಗ ಅವಳ ಕೈಯಲ್ಲಿ 2 ಹೂವಿನ ಹಾರಗಳಿದ್ದವು. ಅವುಗಳನ್ನು ತೆಗೆದುಕೊಂಡು ಕೋಣೆಯೊಳಗೆ ಹೋದಳು. ನನ್ನ ಕೋಣೆಯನ್ನು ಮೊದಲ ರಾತ್ರಿಗಾಗಿ ಅವಳೇ ಅಲಂಕರಿಸಿದಳು. ನಂತರ, ಈಗ ನೀವು ಕೋಣೆಯೊಳಗೆ ಹೋಗಬಹುದು, ನಿಮ್ಮ ಮದುವೆ ಆಗಿದೆ, ಇವತ್ತು ನಿಮ್ಮ ಮೊದಲ ರಾತ್ರಿ, ಅದನ್ನು ಮೊದಲ ರಾತ್ರಿಯಂತೆ ಆಚರಿಸಿ ಅಂತ ಹೇಳಿದಳು. ಅವಳು ಇದೆಲ್ಲವನ್ನು ನಟಿಸಿ ಮಾಡುತ್ತಿದ್ದಾಳಾ ಅಥವಾ ನಿಜವಾಗಿಯೂ ಖುಷಿ ಪಡುತ್ತಿದ್ದಾಳಾ ಅಂತ ನಾನು ಅವಳ ಮುಖ ನೋಡಿ ತೀವ್ರವಾಗಿ ತಿಳಿಯಲು ಪ್ರಯತ್ನಿಸಿದೆ. ನಾನು ಮತ್ತು ಶುಭ ಕೋಣೆಗೆ ಬಂದೆವು. ಶುಭ ನನ್ನನ್ನು ಪಡೆದದ್ದಕ್ಕೆ ತುಂಬ ಸಂತೋಷದಲ್ಲಿದ್ದಳು. ಆದರೆ ನಾನು ಶುಭ ಹತ್ತಿರ, ಶುಭ, ನಾನು ಈಗ ನಿನ್ನೊಂದಿಗೆ ಯಾವ ಸಂಬಂಧ ಇಡಲು ಬಯಸುವುದಿಲ್ಲ. ನಾನು ಯಾವ ಪರಿಸ್ಥಿತಿಯಲ್ಲಿ ನಿನ್ನನ್ನು ಮದುವೆಯಾದೆ ಅಂತ ನಿನಗೆ ಚೆನ್ನಾಗಿಯೇ ಗೊತ್ತು. ಇದ್ದಕ್ಕಿದ್ದಂತೆ ನಾನು ನಿನ್ನನ್ನು ಮದುವೆಯಾಗಿಬಿಟ್ಟೆ. ಆದರೆ ಈ ಸಂಬಂಧಕ್ಕೆ ನಾನು ನನ್ನನ್ನು ತಯಾರು ಮಾಡಿಕೊಂಡಿಲ್ಲ. ನಾನು ಯಾವಾಗ ಈ ಸಂಬಂಧಕ್ಕೆ ನನ್ನನ್ನು ತಯಾರು ಮಾಡಿಕೊಳ್ಳುತ್ತೇನೋ ಆಗ ನಾವು ನಮ್ಮ ದಾಂಪತ್ಯ ಜೀವನ ಆರಂಭಿಸೋಣ ಎಂದೆ. ಶುಭ ಕೂಡ ನನ್ನ ಮಾತು ಅರ್ಥ ಮಾಡಿಕೊಂಡು ಹಾಸಿಗೆಯಲ್ಲಿ ಮಲಗಲು ಹೋದಳು. ನಾನು ಕೋಣೆಯಲ್ಲಿದ್ದ ಸೋಫಾದಲ್ಲಿ ಮಲಗಿದೆ. ನಿಜ ಹೇಳಬೇಕೆಂದರೆ ಶುಭ ಬಗ್ಗೆ ನನ್ನ ಮನಸ್ಸಿನಲ್ಲಿ ಯಾವ ಭಾವನೆಯೂ ಇರಲಿಲ್ಲ. ನಾನು ಮಧುಮಿತಾಳನ್ನೇ ನಿಜವಾಗಿಯೂ ಪ್ರೀತಿಸುತ್ತಿದ್ದೆ. ಈಗಾಗಲೇ ನಾನು ಆತುರದಲ್ಲಿ ಒಂದು ತಪ್ಪು ನಿರ್ಧಾರ ತೆಗೆದುಕೊಂಡು ಬಿಟ್ಟಿದ್ದೇನೋ ಅನ್ನಿಸತೊಡಗಿತು. ಆದರೆ ಮಧುಮಿತಾಳ ದ್ರೋಹವನ್ನು ನೆನೆಸಿಕೊಂಡಾಗ ಅವಳ ಮೇಲೆ ನನಗೆ ಮತ್ತೆ ಕೋಪ ಬರುತ್ತಿತ್ತು. ನನ್ನ ನಿರ್ಧಾರವು ಸರಿಯಾದದ್ದೇ ಅನ್ನಿಸತೊಡಗಿತು. ದಿನಗಳು ಕಳೆದಂತೆ ಮಧುಮಿತಾಳ ನಡೆಗಳು ನನ್ನನ್ನು ಇನ್ನಷ್ಟು ಸಂಶಯದಲ್ಲಿ ಮುಳುಗಿಸಿದವು. ತನ್ನ ಗಂಡನಿಗೆ ಇನ್ನೊಬ್ಬ ಹೆಂಡತಿಯನ್ನು ಸಂತೋಷದಿಂದ ಸ್ವೀಕರಿಸಿದ ಜಗತ್ತಿನ ಮೊದಲ ಹೆಣ್ಣು ಇವಳೇ ಇರಬಹುದು. ಏನು ನಡೆಯುತ್ತಿದೆ, ಇದರ ಹಿಂದೆ ಏನು ಪಿತೂರಿ ಇದೆ ಅಂತ ನನಗೆ ಅರ್ಥವಾಗಲಿಲ್ಲ. ನಾನು ಸುಮಾರು 3 ವರ್ಷ ಮಧುಮಿತಾಳೊಂದಿಗೆ ಬದುಕಿದೆ. ಈಗ ಶುಭ ನನ್ನ ಜೀವನಕ್ಕೆ ಬಂದು 1 ತಿಂಗಳಾಗಿತ್ತು. ನಾನು ಒಂದು ವಿಚಿತ್ರವಾದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೆ. ಏನು ಮಾಡಬೇಕು ಅಂತ ನನಗೆ ತೋಚಲಿಲ್ಲ. ಆದರೆ ಈ ನಿಗೂಢದ ಪರದೆ ಸರಿಯಲು ಹೆಚ್ಚು ಸಮಯ ಹಿಡಿಯಲಿಲ್ಲ. ಒಂದು ದಿನ ಎಲ್ಲ ಸತ್ಯಗಳು ನನ್ನ ಕಣ್ಣ ಮುಂದೆ ಬಯಲಾದವು. ಇದನ್ನು ಕೇಳಿ ನನ್ನ ತಲೆ ಗೋಡೆಗೆ ಬಡಿದುಕೊಳ್ಳಬೇಕು ಅನ್ನಿಸಿತು. ಅಂದು ನಾನು ಮಧುಮಿತಾಳೊಂದಿಗೆ ನೇರವಾಗಿ ಮಾತನಾಡಲು ಬಯಸಿದೆ. ಯಾಕೆಂದರೆ ನಾನು ಒಳಗೊಳಗೆ ನೊಂದು ಹೋಗಿದ್ದೆ.
ನಾನು ಮಧುಮಿತಾಗೆ ವಿಚ್ಛೇದನ ಕೊಡಬೇಕು ಮತ್ತು ಶುಭಾಳೊಂದಿಗೆ ನನ್ನ ಜೀವನವನ್ನು ಹೇಗಾದರೂ ಮಾಡಿ ಶುರು ಮಾಡಬೇಕು ಅಂತ ನಿರ್ಧರಿಸಿದೆ. ಮಧುಮಿತಾಳನ್ನು ಮನೆಯಲ್ಲಿ ನೋಡಿದರೆ ನನ್ನ ಮನಸ್ಸು ನೋವಿನಿಂದ ಚಡಪಡಿಸುತ್ತಿತ್ತು. ಅವಳು ನನ್ನ ಮೊದಲ ಪ್ರೀತಿ, ಆದರೆ ಅವಳು ನನ್ನನ್ನು ನಿರ್ಲಕ್ಷಿಸುತ್ತಲೇ ಇದ್ದಳು. ಅದನ್ನು ನೋಡಿ ನನಗೆ ದುಃಖವಾಗುತ್ತಿತ್ತು. ಇವಳು ಯಾಕೆ ಹೀಗೆ ಸಂತೋಷವಾಗಿದ್ದಾಳೆ ಅಂತ ಏನೂ ಅರ್ಥವಾಗುತ್ತಿರಲಿಲ್ಲ. ಅವಳು ಬೇರೆ ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ಯಾಕೆ ಇನ್ನೂ ವಿಚ್ಛೇದನ ಪಡೆದು ಹೋಗಲಿಲ್ಲ? ಈ ಗೊಂದಲದೊಂದಿಗೆ ನಾನು ಮನೆ ಒಳಗೆ ಕಾಲಿಟ್ಟೆ. ಆಗ ನನಗೆ ಕೇಳಿದ ಮಾತುಗಳನ್ನು ಕೇಳಿ ನನ್ನ ಕಾಲುಗಳು ಅಲ್ಲೇ ನಿಂತು ಬಿಟ್ಟವು. ಕೋಣೆಯೊಳಗಿಂದ ಮಧುಮಿತಾ ಮತ್ತು ಶುಭ ಮಾತನಾಡುವ ಶಬ್ದ ನನಗೆ ಕೇಳಿಸಿತು. ಶುಭಾಳ ಧ್ವನಿ ಸ್ವಾಗತ ಕೋಣೆಯಲ್ಲೂ ಪ್ರತಿಧ್ವನಿಸುತ್ತಿತ್ತು. ಶುಭ, ನಿನ್ನ ನಟನೆಗೆ ನಾನು ಮೆಚ್ಚಲೇಬೇಕು. ಸತ್ಯವಾಗಿ ನಿನಗೆ ಇದಕ್ಕೆ ಒಂದು ಪ್ರಶಸ್ತಿ ಕೊಡಬೇಕು. ಎಷ್ಟು ಚೆನ್ನಾಗಿ ನಟಿಸಿದ್ದೀಯಾ. ಕೊನೆಗೆ ನೀನು ನನ್ನನ್ನು ಅರವಿಂದನನ್ನು ಸೇರಿಸಿಯೇ ಬಿಟ್ಟೆ ಅಂದಳು. ಆದರೆ ಮಧುಮಿತಾಳ ಅವಳ ಮುಂದೆ ಅಳುತ್ತಿದ್ದಳು. ಅವಳು ಬಿಕ್ಕಿ ಅಳುತ್ತಾ, ನಾನು ನಿನ್ನ ಎಲ್ಲ ಮಾತು ಕೇಳಿದೆ. ನೀನು ಹೇಳಿದ ಎಲ್ಲವನ್ನು ನಾನು ಮಾಡಿದೆ. ಆದರೆ ಈಗಲಾದರೂ ಆ ಫೋಟೋಗಳನ್ನು ಡಿಲೀಟ್ ಮಾಡಿಬಿಡು. ನಾನು ನಿನಗೆ ಏನು ಕೆಟ್ಟದ್ದು ಮಾಡಿದೆ? ನೀನು ನನ್ನ ಗಂಡನನ್ನು ಕೇಳಿದೆ. ನಾನು ನನ್ನ ಗಂಡನನ್ನು ನಿನಗೆ ಮದುವೆ ಮಾಡಿಸಿದೆ ಅಂತ ಬೇಡಿಕೊಂಡಳು. ಇದಕ್ಕೆ ಶುಭ ಜೋರಾಗಿ ಕೂಗಿದಳು. ಅವನು ನನ್ನ ಗಂಡ. ಅವನು ಮೊದಲಿನಿಂದಲೂ ನನ್ನವನು. ನಾನು ಅವನನ್ನು ಮನಸಾರೆ ಇಷ್ಟಪಟ್ಟೆ. ಅವನನ್ನು ನಾನು ಪಡೆದೇ ತೀರಬೇಕು. ಅವನು ನನ್ನ ಬಾಲ್ಯದ ಪ್ರೀತಿ. ಅವನು ನನಗೆ ಸೇರಬೇಕಾಗಿತ್ತು. ನೀನೇ ನಮ್ಮ ನಡುವೆ ಬಲವಂತವಾಗಿ ನುಗ್ಗಿದೆ. ಈಗ ನಾನು ನಿನ್ನನ್ನು ಅರವಿಂದನ ಮನಸ್ಸಿನಿಂದ ತೆಗೆದುಹಾಕಿದ್ದೇನೆ. ನಿನ್ನ ಗಂಡನ ಮನಸ್ಸಿನಲ್ಲಿ ನಿನ್ನ ಮೇಲೆ ಸಂಶಯ ಮತ್ತು ದ್ವೇಷವನ್ನು ಬಿತ್ತಿ ನಿನಗೆ ವಿರುದ್ಧವಾಗಿ ತಿರುಗಿಸಿದ್ದೇನೆ. ಇನ್ನು ಅವನು ನನಗೆ ಮಾತ್ರ ಸೇರಿದವನು. ನೋಡು, ಬೇಗನೆ ಅವನು ನನ್ನ ಮೇಲೆ ಪ್ರೀತಿ ಹುಟ್ಟಿಸುತ್ತಾನೆ. ಈಗ ನೀನು ಮಾಡಬೇಕಾದ ಕೊನೆಯ ಕೆಲಸ ಒಂದೇ ಇದೆ. ಅದರ ನಂತರ ಅರವಿಂದ ಸಂಪೂರ್ಣವಾಗಿ ನನ್ನವನಾಗುತ್ತಾನೆ. ನೀನು ಅವನ ಮೇಲೆ ಏನು ಮಾಟ ಮಾಡಿದ್ದೀಯೋ ಗೊತ್ತಿಲ್ಲ. ನಿನ್ನ ಪ್ರೀತಿಯ ಹಿಡಿತ ಅವನಿಂದ ಹೋಗೇ ಇಲ್ಲ. ಇಷ್ಟೆಲ್ಲ ನಡೆದ ಮೇಲೂ ನಿನ್ನ ಪ್ರೀತಿಯನ್ನು ಅವನು ಮನಸ್ಸಿನಿಂದ ತೆಗೆದಿಲ್ಲ. ಇಲ್ಲಿಯವರೆಗೂ ಅವನು ನನಗೆ ಹೆಂಡತಿಯ ಹಕ್ಕು ಕೊಟ್ಟಿಲ್ಲ. ರಾತ್ರಿ ಪೂರ್ತಿ ಅವನ ಪ್ರೀತಿಗಾಗಿ ನಾನು ಹಂಬಲಿಸುತ್ತೇನೆ. ಆದರೆ ಅವನು ನನ್ನ ಹತ್ತಿರಕ್ಕೂ ಬರುವುದಿಲ್ಲ. ನೀನು ಮಾಡಬೇಕಾದದ್ದು ಇಷ್ಟೇ. ಈಗಲೇ ಅವನ ಜೀವನದಿಂದ ಹೊರಟು ಹೋಗು. ಅದು ಎಂದೂ ವಾಪಸ್ ಬರದ ಹಾಗೆ. ನೀನು ಹೋದ ಮೇಲೆ ಅರವಿಂದ ಖಂಡಿತ ನನ್ನನ್ನು ಒಪ್ಪಿಕೊಳ್ಳುತ್ತಾನೆ. ನಿಧಾನವಾಗಿ ಅವನ ಹೃದಯದಲ್ಲಿ ನನ್ನ ಪ್ರೀತಿಯು ಹುಟ್ಟುತ್ತದೆ ಅಂತ ಆವೇಶದಿಂದ ಹೇಳಿದಳು. ಇದನ್ನು ಕೇಳಿ ಮಧುಮಿತಾ ಕಣ್ಣೀರಿಟ್ಟಳು. ಅವಳು, ಶುಭ, ದೇವರ ದಯೆಗಾಗಿ ಹಾಗೆ ಮಾಡಬೇಡ. ನಾನು ಅರವಿಂದ ಇಲ್ಲದೆ ಸತ್ತೇ ಹೋಗುತ್ತೇನೆ. ನಾನು ಎಲ್ಲವನ್ನೂ ನಿನ್ನ ಹತ್ತಿರ ಒಪ್ಪಿಸಿಬಿಟ್ಟೆ. ಅರವಿಂದನನ್ನು ಕಣ್ಣಾರೆ ನೋಡಿದರೆ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತದೆ. ಕನಿಷ್ಠ ಅವನ ಹೆಸರು ನನ್ನ ಹೆಸರಿನೊಂದಿಗೆ ಸೇರಿದೆ. ಅದನ್ನು ನೀನು ನನ್ನಿಂದ ಕಿತ್ತುಕೊಂಡರೆ ನಾನು ಬದುಕಲು ಕಾರಣವೇ ಇಲ್ಲದಂತಾಗುತ್ತದೆ. ನನ್ನನ್ನು ಹೀಗೆ ಕೊಂದು ಬಿಡಬೇಡ ಅಂದಳು. ಮಧುಮಿತಾಳ ಬಾಯಿಂದ ಇದನ್ನು ಹೇಳಿದ ತಕ್ಷಣ ಶುಭ ಅವಳ ಬಾಯಿ ಮುಚ್ಚಿ ಹಿಡಿದುಕೊಂಡು, ನೀನು ಅರವಿಂದನ ಜೀವನದಿಂದ ಹೋಗಲಿಲ್ಲ ಅಂದರೆ ನಿನ್ನ ಆ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುತ್ತೇನೆ. ನಂತರ ನೀನು ಎಲ್ಲೂ ಮುಖ ತೋರಿಸಲು ಆಗುವುದಿಲ್ಲ ಅಂತ ಬೆದರಿಸಿದಳು. ಒಂದು ಅಂತ್ಯದ ಆರಂಭ. ಪ್ರತಿಯೊಂದು ರಹಸ್ಯವೂ ನನ್ನ ಕಣ್ಣ ಮುಂದೆ ಒಂದೊಂದಾಗಿ ಬಯಲಾಗುತ್ತಿತ್ತು. ಇದನ್ನು ಕೇಳಿ ನಾನು ಒಂದು ಕಲ್ಲಿನ ಪ್ರತಿಮೆಯಂತೆ ನಿಂತೆ. ಶುಭ ಎಲ್ಲ ಸತ್ಯಗಳನ್ನು ಹೇಳಿ ಹಿಂದೆ ತಿರುಗಿದಾಗ ನನ್ನನ್ನು ನೋಡಿದ ತಕ್ಷಣ ಅವಳ ಮುಖ ತಟ್ಟನೆ ಬಿಡಿಸಿಕೊಂಡಿತು. ಅವಳು ಏನು ಹೇಳಬೇಕು ಏನು ಹೇಳಬಾರದು ಅಂತ ತಿಳಿಯದೆ ದಿಗ್ಭ್ರಮೆಗೊಂಡಳು. ಆ ಕ್ಷಣವೇ ನಾನು ಶುಭಾಳ ಕೆನ್ನೆಗೆ ಬಲವಾದ ಒಂದು ಏಟು ಕೊಟ್ಟೆ. ಶುಭ ಮತ್ತು ನಾನು ಚಿಕ್ಕಂದಿನಿಂದಲೂ ಗೆಳೆಯರು. ನಮ್ಮ ಸ್ನೇಹ ತುಂಬ ಆಳವಾದದ್ದು. ಆದರೆ ನಾನು ಅವಳನ್ನು ಒಬ್ಬ ಗೆಳತಿಯಾಗಿ ಬಿಟ್ಟು ಬೇರೆ ಯಾವ ದೃಷ್ಟಿಯಿಂದಲೂ ನೋಡಿರಲಿಲ್ಲ. ಅವಳು ನನಗೆ ಒಬ್ಬ ಒಳ್ಳೆಯ ಗೆಳತಿ ಮಾತ್ರ. ನಾನು ಮಧುಮಿತಾಳನ್ನೇ ನಿಜವಾಗಿಯೂ ಪ್ರೀತಿಸುತ್ತಿದ್ದೆ. ಆದರೆ ಇವತ್ತು ಈ ರಹಸ್ಯ ನನ್ನ ಕಣ್ಣ ಮುಂದೆ ಬಯಲಾದಾಗ ಶುಭಾಳ ಮೇಲೆ ನನಗೆ ಅಸಹ್ಯ ಉಂಟಾಯಿತು. ಎಷ್ಟು ಕೆಟ್ಟ ಕುತಂತ್ರಿ ಹೆಣ್ಣು ಅವಳು. ನನ್ನ ಮನೆಯನ್ನೇ ಹಾಳು ಮಾಡಿಬಿಟ್ಟಳು. ಆ ಕ್ಷಣದಲ್ಲಿ ನಾನು ಶುಭಾಳನ್ನು ತಳ್ಳಿ ನನ್ನ ಮನೆಯಿಂದ ಹೊರಹಾಕಿದೆ. ನಾನು ಅವಳ ವಿರುದ್ಧ ಒಂದು ದೂರು ದಾಖಲಿಸಿದೆ. ಅವಳು ನನ್ನ ಹೆಂಡತಿಯ ಖಾಸಗಿ ಫೋಟೋಗಳನ್ನು ತಿರುಚುತ್ತಿದ್ದಳು. ಅದರಲ್ಲಿ ಮಧುಮಿತಾ ಮತ್ತು ಅವಳ ಕಾಲೇಜು ಗೆಳೆಯ ಇರುವಂತೆ ತೋರಿಸಲಾಗಿತ್ತು. ಅದರಲ್ಲಿ ಯಾವ ಸತ್ಯವೂ ಇರಲಿಲ್ಲ. ಒಂದು ವಾರ ಕಳೆದು ನಾನು ಶುಭಾಗೆ ವಿಚ್ಛೇದನವನ್ನು ಕೊಟ್ಟೆ. ಮಧುಮಿತಾ ಇದೆಲ್ಲವನ್ನು ನೋಡಿ ನನ್ನ ಕಣ್ಣ ಮುಂದೆ ಅಳಲು ಶುರು ಮಾಡಿದಳು. ಇವತ್ತು ಮೊದಲ ಸಲ ಅವಳು ತನ್ನ ಎಲ್ಲ ರಹಸ್ಯಗಳನ್ನು ನನ್ನ ಮುಂದೆ ಬಯಲು ಮಾಡಿ ಅಳುತ್ತಿದ್ದಳು.
ನಾನು ಅವಳಿಂದ ದೂರ ನಿಂತೆ. ನನ್ನ ಕಣ್ಣಲ್ಲೂ ಕಣ್ಣೀರು ಬಂತು. ಯಾಕೆ ನಾನು ಮಧುಮಿತಾಳ ಸಂಕಷ್ಟವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ? ಯಾಕೆ ಅವಳ ಮೇಲೆ ನಂಬಿಕೆ ಇಡಲಿಲ್ಲ? ನಾನು ಅವಳನ್ನು ಕೇಳಿದ್ದರೆ, ಕೆಲವು ದಿನ ಕೊಟ್ಟಿದ್ದರೆ ಇವತ್ತು ಇದೆಲ್ಲ ಆಗುತ್ತಿರಲಿಲ್ಲ. ಶುಭಾಳಂತಹ ಒಂದು ಸಾಮಾನ್ಯ ಅಮಾಯಕ ಮುಖದ ಹಿಂದೆ ಹೀಗೆ ನಮ್ಮ ಬದುಕನ್ನು ಹಾಳು ಮಾಡಬಹುದು ಅಂತ ಯೋಚಿಸಲು ಆಗಲಿಲ್ಲ. ಕೆಲವು ಕಾಲದ ನಂತರ ನಾನು ಆ ಮನೆ ಬಿಟ್ಟು ಬಂದೆ. ಬೇರೆ ಒಂದು ಕಡೆ ಮನೆ ಮಾಡಿ ಮಧುಮಿತಾಳೊಂದಿಗೆ ಸಂತೋಷದ ಜೀವನ ಬದುಕಲು ಶುರು ಮಾಡಿದೆ. ನೀತಿ: ಸಂಶಯ ಸಂಸಾರಕ್ಕೆ ವಿಷ. ನಿಜ ತಿಳಿಯದೆ ತೆಗೆದುಕೊಂಡ ನಿರ್ಧಾರಗಳು ಬದುಕನ್ನೇ ಹಾಳು ಮಾಡುತ್ತವೆ. ಪ್ರೀತಿ ಇದ್ದಲ್ಲಿ ನಂಬಿಕೆ ಇರಬೇಕು, ಮಾತು ಇರಬೇಕು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.